ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 33ನೇ ಅಧ್ಯಾಯ 11ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನ ಆಲೋಚನೆಯು ಶಾಶ್ವತವಾಗಿಯೇ ನಿಲ್ಲುವುದು, ಆತನ ಸಂಕಲ್ಪವು ಎಂದಿಗೂ ಕದಲುವುದಿಲ್ಲ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆಲೋಚನೆಯು ನಮ್ಮ ಜೀವಿತದಲ್ಲಿ ಏನ್ ಮಾಡುವಂಥದ್ದಾಗಿದೆ, ಶಾಶ್ವತವಾಗಿ ನಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ, ಶಾಶ್ವತವಾಗಿ ಅದು ನಿಲ್ಲುವಂಥದ್ದಾಗಿದೆ. ಕರ್ತನ ಸಂಕಲ್ಪವು ನಮ್ಮ ಜೀವಿತದಲ್ಲಿ ಅದು ಏನ್ ಮಾಡುವುದಿಲ್ಲ, ಕದಲುವುದಿಲ್ಲ, ಕದಲಿ ಹೋಗುವುದಿಲ್ಲ. ನಾವು ಪ್ರಾರ್ಥಿಸಬೇಕು, ಸ್ವಾಮಿ ನನ್ನ ಜೀವಿತದಲ್ಲಿ ನಿನ್ನ ಆಲೋಚನೆ ಮಾತ್ರ ನೆರವೇರಬೇಕು. ನನ್ನ ಜೀವಿತದಲ್ಲಿ ಇರುವಂತಹ ನನ್ನ ಸ್ವಂತ ಆಲೋಚನೆಗಳನ್ನು ನೀನು ತೆಗೆದಾಕು. ನನ್ನ ಜೀವಿತದಲ್ಲಿ ಇರುವಂತಹ ನನ್ನ ಸ್ವಂತ ಸಂಕಲ್ಪಗಳನ್ನು ನೀನು ತೆಗೆದಾಕು. ಕರ್ತನೆ, ನನ್ನ ಜೀವಿತದಲ್ಲಿ ನಿನ್ನ ಆಲೋಚನೆಗಳು ಮಾತ್ರವೇ ನೆರವೇರಲಿ ಸ್ವಾಮಿ ಎಂದು ಹೇಳುವಾಗ, ಕರ್ತನ ಆತ್ಮನು ಖಂಡಿತವಾಗಿಯೂ ತನ್ನ ಆಲೋಚನೆಗಳನ್ನ, ತನ್ನ ಸಂಕಲ್ಪಗಳನ್ನು ನಮ್ಮ ಜೀವಿತದಲ್ಲಿ ಏನ್ ಮಾಡುವವರಾಗಿದ್ದಾರೆ, ದೃಢಪಡಿಸುವವರಾಗಿದ್ದಾರೆ, ಅಂದರೆ ಬಲಪಡಿಸುವವರಾಗಿದ್ದಾರೆ. ಅದು ಕದಲಿ ಹೋಗುವುದಕ್ಕೆ ದೇವರೇನ್ ಮಾಡುವುದಿಲ್ಲ, ಬಿಡುವುದಿಲ್ಲ. ಆದುದರಿಂದ ನಮ್ಮ ಜೀವಿತವನ್ನು ದೇವರ ಸಂಕಲ್ಪಕ್ಕೂ ದೇವರ ಆಲೋಚನೆಗಳಿಗೂ ನಾವೇನ್ ಮಾಡಬೇಕು, ಬಿಟ್ಟು ಕೊಡಬೇಕು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನ ಮಾಡಿ ದೇವರೇ, ನಿನ್ನ ಜನರಲ್ಲಿ ಸ್ವಾಮಿ ಒಂದು ನಿನ್ನ ಸಂಕಲ್ಪವನ್ನು ಸ್ಥಿರ ಮಾಡುವುದಕ್ಕಾಗಿ ಸ್ತೋತ್ರ, ನಿನ್ನ ಆಲೋಚನೆಯನ್ನು ಸ್ಥಿರ ಮಾಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.